ಸವಿನೆನಪು ಸಂಚಿಕೆ 3. ಅಮ್ಮನಿಗೆ ಸ್ವಲ್ಪ ಹಣ ಕಳುಹಿಸಿದರೆ ಆಯ್ತು. ಅವರು ಆ ಹಣದಲ್ಲಿ ಹೇಗೆ ಮ್ಯಾನೇಜ್ ಮಾಡುತ್ತಾರೆ ಅವರಿಗೇ ಗೊತ್ತು. ಆದರೂ ನಾನು ಇಲ್ಲಿ ಆರೋಗ್ಯದಲ್ಲಿ ಇದ್ದೇನೆ, ನೀವು ಚೆನ್ನಾಗಿರಿ ಎಂದು ಹರಸುತ್ತಿದ್ದಳು. ನಿನ್ನೆ ಮಾವನವರು ಫೋನ್ನಲ್ಲಿ ಮಾತಾಡಿದಾಗಲೇ ನನಗೆ ಗೊತ್ತಾಗಿದ್ದು. ಅಮ್ಮನಿಗೆ ಕಾಲು ನೋವೆಂದು ಡಾಕ್ಟರ್ ಆಪರೇಷನ್ ಮಾಡಿಸಬೇಕು ಎಂದು ಹೇಳಿದ್ದು. ಅದಕ್ಕೆ 2 ಲಕ್ಷವಾದರೂ ಹಣ ಖರ್ಚಾಗುವುದೆಂದು ಹೇಳಿದರು. ನನಗೆ ಬೇಸರವಾಯಿತು. ಅಮ್ಮ ನಮಗಾಗಿ ಎಷ್ಟು ತ್ಯಾಗ ಮಾಡಿದಳು. ನನಗೆ ಈಗ ಅಮ್ಮನನ್ನು ನೋಡಲು ಸಮಯವಿಲ್ಲ. ನಾನೆಂಥ ಹತಭಾಗ್ಯ ಮಗ ಎಂದು ಬೇಸರವಾಯಿತು. ತಮ್ಮ ತಂಗಿಯರು ಕಲಿಯುತ್ತಿದ್ದಾರೆ. ಜವಾಬ್ದಾರಿ ತೆಗೆಯುವ ಸಮಯದಲ್ಲಿ ನಾನೇ ಬೇಜವಾಬ್ದಾರಿಯಾದೆ ಎಂದು ಮನ ಹೇಳಿತು. ಕಡಲಿನ ಅಲೆಗಳನ್ನು ನೋಡುತ್ತಾ ನಾನೊಂದು ತೀರ್ಮಾನ ತೆಗೆದುಕೊಂಡೆ. ಏನಾದರೂ ಆಗಲಿ, ನನ್ನ ಹೆಂಡತಿಗೆ ತಿಳಿ ಹೇಳಿ ನಾನು ಬರುವ ತಿಂಗಳು ತಾಯ್ನಾಡಿಗೆ ಮರಳುವೆ. ನನ್ನ ತಾಯಿಯ ಆಪರೇಷನ್ ಮಾಡಿಸಿ ಮನೆಯ ಅಜ್ಜಿ, ತಮ್ಮ, ತಂಗಿಯರ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವೆ ಎನ್ನುತ್ತಾ ಮನಸ್ಸಮಾಧಾನದಿಂದ ತನ್ನ ಹೆಂಡತಿಯನ್ನು ಹುಡುಕುತ್ತಾ ಮಾಲ್ನ ಕಡೆಗೆ ತೆರಳಿದೆ. ಮುಗಿಯಿತು.